ಓ ನಮಃ ಶಿವಾಯ. ನಮಸ್ಕಾರ ಗುರುದೇವ. ದುರ್ಗಾದೇವಿ ಶಕ್ತಿಪೀಠ ಅಲ್ಲೂರು ಬಿ. ಗುಡಿ ಒಳಗಿರುವಂಥ ದೇವಿ ಮೂರ್ತಿ ನೋಡಿದ್ರೆ ಮೈಯೆಲ್ಲ ರೋಮಾಂಚನ ಆದಂಗೆ ಅನ್ನಿಸ್ತಾರೆ ನೋಡ್ರಿ. ಯಾಕೆ ಅಂದ್ರೆ ಅಷ್ಟೊಂದು ಲಕ್ಷಣವಾದ ಮುಖ ದೇವಿ ಮುಖ ಅದ. ಆದರೆ ನಾನು ನಿಮಗೆ ಈ ವಿಡಿಯೋ ಒಳಗೆ ಮುಖ ತೋರ್ಸ್ಲಕ್ಕ ಆಗಲಿಲ್ಲ. ಯಾಕಂದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ. ನಾನು ಇವತ್ತು ಯಾವ ಊರ ದೇವಿ ಬಗ್ಗೆ ಹೇಳತ್ತೀವಿ ಅಂತಂದ್ರೆ ಹೇಳಿದ್ರೆ ಅಲ್ಲೂರು ಬಿ ಒಳಗಿರುವಂಥ ದೇವಿ ದುರ್ಗಾದೇವಿ ಶಕ್ತಿಪೀಠ. ಈ ಊರ ಬಗ್ಗೆ ಹೇಳಬೇಕು ಅಂದ್ರೆ ಸುತ್ತಮುತ್ತ ಎಲ್ಲ ಗುಡ್ಡಗಳು ಅವ. ಗುಡ್ಡದ ನಡಬರ್ಕ ಈ ಊರದ. ಈ ಊರ ಒಳಗೆ ಒಂದು ಗುಡ್ಡದ ಮ್ಯಾಗ ಈ ದುರ್ಗಾದೇವಿದು ಮೂರ್ತಿ ಅದ. ಆ ಮೂರ್ತಿ ಇದುವರೆಗೂ ಯಾರೂ ಫೋಟೋ ಕ್ಲಿಕ್ ಮಾಡ್ಕೊಂಡಿಲ್ಲ ಅಂತ, ಯಾರಿಗೂ ವಿಡಿಯೋ ಮತ್ತು ಫೋಟೋಸ್ ಈ ದೇವಸ್ಥಾನ ಒಳಗೆ ಅಲೋವಿಲ್ಲ. ಭಾಳಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಅವರು ಇಲ್ರಿ ಮಾಡ್ಕೊಡಂಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಸುಮ್ಮನೆ ಆಗಬೇಕಾಗಿತ್ತು. ನಾವು ಹೆಣ್ದೇವರು ಪೂಜೆ ಮಾಡೋದೇ ನವರಾತ್ರಿ ಒಳಗೆ. ನವರಾತ್ರಿ ಒಳಗೆ 9 ದಿನಗಳು ಇಲ್ಲಿ ಭಾಳ ಒಂದು ರೀತಿ ಜೋರ. ಸುತ್ತಮುತ್ತ ಊರದವರು ಅಂತ ಕಾರ್ಯ ಮಾಡ್ತಾರೆ ಮತ್ತು ಭಜನೆ ಮಾಡ್ತಾರೆ. ನೀವು ಎಲ್ಲ ಕಾರ್ಯಗಳು ನವರಾತ್ರಿ ಒಳಗೆ ಇಲ್ಲಿ ನೋಡ್ಬೋದು. ಸುತ್ತಮುತ್ತ ವಾತಾವರಣ ಹೇಳ್ಬೇಕಂದ್ರೆ ಫುಲ್ ಎಲ್ಲ ಗುಡ್ಡಗಳು ಅವ ಮತ್ತು ಗಿಡಗಳು ಹಚ್ಚ ಹಸಿರು. ಗುಡ್ಡದೊಳಗೆ ಈ ದೇವಿ ಊರು ನೆಲೆ ಇರ್ತಾರೆ. ಈ ದೇವಿ ನೆಲೆ ಊರು ಇರ್ತಾರೆ. ಇವತ್ತು ನಾನು ನಿಮಗೆ ಕೊಟ್ಟಂಥ ಮಾಹಿತಿ ಅಲ್ಲೂರು ಬಿ ಒಳಗೆ ಇರುವಂಥ ದುರ್ಗಾದೇವಿ ಶಕ್ತಿಪೀಠ ಮಾಹಿತಿ ಗೊತ್ತಿತ್ತು ಅಂತ ಹೇಳಿದ್ರೆ ನಮ್ಮ ಜೊತೆ ಶೇರ್ ಮಾಡ್ಕೊಡ್ರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ತುಂಬ ಧನ್ಯವಾದಗಳು. ಈ ವಿಷಯ ಬಗ್ಗೆ ಗೊತ್ತಿದ್ದರೆ ನಿಮಗೆ ಮಾಹಿತಿ ತಿಳಿಸಿ ಕಮೆಂಟ್ ಮಾಡಿ. ಶುಭವಾಗಲಿ. ಮತ್ತು ಹಂಗೆ ಇಲ್ರಿ, ಇದು ಹಾವು ಮುಟ್ಟಿದಾರ, ಚೇಳು ಮುಚ್ಚಿದಾರ, ಇಲ್ಲಿ ಗುರುಗಳು ಹಂಗೆ ಅಲ್ಲಿ ಫೋನಿನ ಮುಖಾಂತರನೇ ಅವ್ರಿಗೆ ಒಳ್ಳೇದು ಮಾಡ್ತಾರಂತಾರೆ. ಕೇಳಿವ್ರಿ, ಫೋಟೋ ಇತ್ತಲ್ಲಿ, ಹಂಗೆ ನೋಡೋದು. ಶುಭವಾಗಲಿ. ಓ ನಮಃ ಶಿವಾಯ.